ರಂಗದಲ್ಲಿ ತೋರಿಸಬೇಕೆಂದು ಗರುಡನಾಗಿ ಅಪ್ರಕಾಶಗೌಡನ ಮನೆಯಲ್ಲಿ ಕಾಲಿಟ್ಟ ಈ ಕಲಿಪುರುಷನಿಗೆ ಒಲಿಮೆ ಎಂಬ ಕಲಿಪ್ಸ ಹತ್ತಿದನಲ್ಲ ಆ ಪ್ರಕಾಶಗೌಡ ಅನೇಕ ವರ್ಷಗಳಿಂದ ನಾನು ಬಯಸಿದ ಭವಾನಿ ನನ್ನ ಮನದಾಳದ ರಾಣಿಯಾಗಿ ನಿಲೆಯಾಗಿ ನಿಂತಿರುವಾಗ ನನ್ನ ಮುಂದಿನ ನಿರಾಶೆ ನುಡಿದೆಯಲ್ಲ ಪಾಪಿ, ನಿನಗೆ ತಕ್ಕ ಪಾಯಚಿತ ಆಗಬೇಕಾದರೆ ಮೊದಲು ಆ ಭವಾನಿನ ಒರೆಸಿಕೊಂಡು ಅರಿಸಿದಿಂದ ಕೈ ಹಿಡಿದು ಅವಳ ಸಭ್ಯತ್ವ ಸಾಮ್ರಾಜ್ಯ ನನ್ನಂತೆ ಮಾಡಿಕೊಂಡು ಕೊನೆಗೆ ನಿನಗೆ ನನ್ನ ಕೈ ಚಳಕ ತೋರಿಸಿದ್ದಾರೆ. ನನ್ನ ಹೆಸರು ನರಹರಿಯೇ ಅಲ್ಲ. ದಿನ ಬೆಳಗಾಗಿ ಮೂಡಿ ಬರುವ ಭವಾನಿ ಇನ್ನೂ ಏಕೆ ಬರಲಿಲ್ಲ? ಓಹೋ, ಮಳೆ ಬಂದಂತೆ ಕಾಣುತ್ತೆ. ಯಾರವರು? ದಾರಿ ಬಿಡಿ. ನೀನಲ್ಲಿ ಕೇಳ್ತಾ ಇರೋದು ಯಾರು? ನೀನು? ನಾನೇ ಈ ಊರಿನ ಕೋಟ್ಯಾಧೀಶ್ವರ ಪ್ರಕಾಶ್ ಗೌಡನ ಸಂಪತ್ ಸಾಮ್ರಾಟ್ ಮ್ಯಾನೇಜರ್ ನರಹರಿ ಅಂತ. ಅರ್ಥವಾಯ್ತು. ಜೋಪಾನವಾಗಿರಿ, ನಾ ಇನ್ನು ಬರ್ತೀನಿ. ಪ್ರತಿಷ್ಠ ಒಬ್ಬ ವ್ಯಕ್ತಿ ನಿನ್ನೊಂದಿಗೆ ಪ್ರೇಮದಿಂದ ಮಾತಾಡಲು ಕಾತರಿಸಿ ಬಂದಾಗ ಕೋಪಿಸಿಕೊಂಡು ಹಾಗೆ ಹೋಗುದು ಸರಿಯಲ್ಲ. ಸರಿ ತಪ್ಪು ತಿದ್ದಿ ಹೇಳಲು ನೀನೇನು ನನ್ನ ಹೆತ್ತ ಅಪ್ಪನಲ್ಲ. ಅದು ಸರಿ, ಆದರೆ ಮದುವೆ ಆಗದ ನಿನ್ನಂತ ಪ್ರವೃತ್ತಿ ಪುಷ್ಪ ಈ ನರಹರಿ ಕೈ ಹಿಡಿದು ಮುತ್ತೈದೆ. ಆದರೆ ಈ ಪ್ರಪಂಚಕ್ಕೊಂದು ಮಾಧುರಿ ಗೊತ್ತೇ? ಮೊದಲು ನಿನ್ನನ್ನು ನೀನು ಅರ್ಥ ಮಾಡಿಕೋ, ಆಮೇಲೆ ನನ್ನನ್ನು ತಡೆ. ಕಣ್ಣೋಟದಲ್ಲಿ ಕಾಡಿ ಕಿಂಡಲ್ ಮಾಡಿ ಮಾತಿನ ಮೋಡಿ ಒಗೆದು ತಲೆ ಕೆಡಿಸಿ ಓಡಿ ಹೋದರೆ ಹಿಡಿದೇವನು ಪ್ರೇಸಿ ಈ ನಿನ್ನ ನಾಗರ್ಜನೆ. ಬಾಯ್ ಮುಚ್ಚೋ ನೀಚ! ಪ್ರೀತಿಯ ಅರ್ಥವೇ ಗೊತ್ತಿಲ್ಲದ ಕಾಮುಕ ನೀಡು. ಸಾಕು ನಿಲ್ಲಿಸು ನಿನ್ನ ತತ್ವರಹಿತ ತವಕವನ್ನು. ಕಂಡ ಚೆಲುವರನ್ನು ರಮಿಸಿ ಮೋಸ ಮಾಡುವ ನೀನೊಬ್ಬ ಕಾಮುಕ. ಭವಾನಿ ಅಷ್ಟೇ ಅಲ್ಲ, ಬಿಕ್ಕಿ ಬೇಡುವ ಭಿಕ್ಷುಕರಂತೆ ಬಾಯಿ ತೆರೆಯುವ ನೀನೊಬ್ಬ ಭೇದವಾದ ಭಿಕ್ಷುಕ. ಭಿಕ್ಷುಕ ನಾನಲ್ಲ, ನಾನಿನ್ನ ರಕ್ಷಕ. ನನ್ನ ಕಮಲದಿಂದ ಕಂಡಾಗದಿಂದ ನನ್ನ ತಲೆ ಕೆಟ್ಟು ರಟ್ಟಾಗಿ ಹೋಗಿದೆ. ಹೇಗೆ ನನ್ನದಿರುಗು ನಿಂತು ಮೋಹಕ ಪುಷ್ಪ ಬಣ್ಣ ಬಿಟ್ಟು ನನ್ನ ಎದೆಯ ಕುರಿತಿರುವ ಭವಾನಿ, ಈ ನಿನ್ನ ಸೌಂದರ್ಯ ಸ್ವಭಾವವನ್ನು ಕಂಡು ಈ ಮದುವೆಗೆ ಒಪ್ಪಿದರೆ ಸಿಗೋದು ನಿನ್ನ ಹೆಣ್ತರಿಗೆ ಬೆಲೆ, ಇಲ್ಲದರೆ ಆಗೋದು ನಿನ್ನ ಶೀಲಕ್ಕೆ ಕಲೆ. ಸಾರಿ ಆಚೆಗೆ ನನ್ನ ಹಂತಕ. ನೀನೇನಾದ್ರೂ ಈ ನನ್ನ ಶೀಲವನ್ನು ಕೊಲೆ ಮಾಡಲು ಬಂದಾದ್ರೆ ನನಗೂ ಕೂಡ ಗೊತ್ತಿದೆ ಆ ಬಲೆಯಿಂದ ಪಾರಾಗುವ ಕಲೆ ಹೇಗೆ ಅಂತ. ಮಾತಿಗೆ ಮಾತು ಬೇಯಿಸುತ್ತಾರೆ, ನಿನಗಿಲ್ಲ ಏನೇ ಬೆಲೆ. ಸುಮ್ಮನೆ ನನ್ನೊಂದಿಗೆ ಪ್ರೇಮದೊಂದಿಗೆ ಒಪ್ಪು. ವೆಕ್ಷದಾಸರಾಗಿ ಬೇಗ ಬಂದ ನನ್ನ ಅಪ್ಪು. ಇಲ್ಲದಿದ್ದರೆ ಈ ಸಮಾಜದಲ್ಲಿ ನಿವಾಸ ಚುಕ್ಕೆ ಎಸವನು ಈ ನಿನ್ನ ಶೀಲಕ್ಕೆ ಕಪ್ಪು. ಬುದ್ಧಿ ಶೂನ್ಯಳಾಗಿ ನಿನಗೆ ನೆಚ್ಚಿ ಹುಚ್ಚು ಲೇಪನ ಹಚ್ಚಿಕೊಳ್ಳುವ ಹುಚ್ಚು ಹೆಣ್ಣು ನಾನಲ್ಲ. ನಾನು ಭಾರತದ ವೀರ ರಾಣಿ. ನಾನು ವೀರ ರಾಣಿ? ಗರ್ತಿ ವೀರ ನಾನೇ ಎಂದು ಗರ್ಗದ್ರು ಮಾತನಾಡಬೇಡ. ನೀನು ನನ್ನ ಒಳಗೆ ಮನ ಬಯಸಿ ಬಂದರೆ ಬಣ್ಣದ ವಸ್ತ್ರ ಅಲಂಕಾರದೊಂದಿಗೆ ಮುಚ್ಚಿ ನನ್ನ ಅರಮನೆಯಲ್ಲಿ ಮಹಾರಾಣಿಯಾಗಿ ಕೂಡಿಸುವೆ.
ವಜ್ರ ವೈಡೂರ್ಯ ಲೋ ಹುಚ್ಚ, ಕಣ್ಣಿಗೆ ಬಣ್ಣದ ಕನ್ನಡಕ ಹಾಕಿಕೊಂಡು ಆ ಗಟಾರದ ಹೊಲಸನೆ ಬಣ್ಣ ಅಂತ ಹೇಳುವ ಈಚ ನಾಲಾಯಕ ನೀನು. ವೇಷ ವೃತ್ತಿಯಲ್ಲಿ ಕೆಲಸ ಮಾಡುವ ಆ ಹೆಣ್ಣಿಗಿರಲಿ ನಿನ್ನ ಸಿರಿ ಸಂಪತ್ತು. ಮತ್ತೆ ಹಾಡಿದನ್ನು ಹಾಡಿ ನೀನೇನನ್ನ ಒಟ್ಟಲು ಬಂದಾದ್ರೆ ಪರಿಣಾಮ ನೆಟ್ಟಗಿರುವುದಿಲ್ಲ. ಅಷ್ಟೇ ಇಲ್ಲ, ನಿನ್ನಂತರ ಪಾಲಿಗೆ ಮಹಾಮಾರಿ ಆಗ್ಬೇಕಾಗುತ್ತದೆ. ನೀನೇನಾರು ಇದೇ ರೀತಿಯಾಗಿ ವರ್ತಿಸಿದರೆ ಈಗಲೇ ಎದ್ದು ಬಂದು ನಿನಗೆ ಎದೆಗೊದ್ದುತ್ತಾರೆ ಈ ಸಮಾಜದ ನಾರಿಯರು. ಸಮಾಜ ಭವಾನಿ, ಈ ಸಮಾಜದ ಗುಣಶೀಲ ಕೇಳಿ ಮುಂಕಾಗಬೇಡ. ನನ್ನ ಮುಂದೆ ಶಂಖ ಚಕ್ರ ಗದಾಧಾರಿ ವಿಷ್ಣುವಿನ ಪರಮ ಭಕ್ತಳೆಂದು, ಗಂಡನೇ ದೇವರೆಂದು 6 ಸಿರಿ 18 ಪುರಾಣಗಳು ಒತ್ತಿ ಹೇಳಿದರು. ಕತ್ತೆಯಾಗಿ ಹತ್ತೆ ಕಿವಿ ಹಿಂಡಿ ಮೆತ್ತನೆಗೆ ಆಸೆಯ ಮೇಲೆ ಮತ್ತೊಬ್ಬನ ಸುಖ ಪಡುವ ಹೆಣ್ಣುಗಳಷ್ಟಿಲ್ಲ ಏನಿಲ್ಲ ಸಮಾಜದಲ್ಲಿ. ಅಷ್ಟೇ ಅಲ್ಲ ಭವಾನಿ, ಕತ್ತಲ ಮುಸುಕಿರುವಾಗ ಮಾಡಬಾರ್ದನ್ನ ಮಾಡಿ ಮುಗಿಸಿ ಬೆಳಕಾಗದಂತೆ ಉಪದೇಶ ಮಾಡುವ ಹೆಣ್ಣುಗಳಷ್ಟಿಲ್ಲ ಈ ನಿನ್ನ ಗರತಿಯ ಸಮಾಜದಲ್ಲಿ. ಈ ಜಗದ ನಾರಿಯರಿಲ್ಲ ಹೀಯಾಳಿಸಿ ಮಾತಾಡುವ ನೀನೊಬ್ಬ ಜಾರ್ನಿಯ ಮಗನೇ ಇರಬೇಕು. ಭವಾನಿ, ಈ ಬೌದ್ಧೂರ್ ನರಿಯರಿಗೆ ಒಮ್ಮೆ ರೇಗಿಸಿ ಬಿಟ್ಟ ಅಂತಂದ್ರೆ ಉದ್ಯೋಗವನ್ನು ಎಷ್ಟು ಹೇಳಿದ್ರು ಕೊರಳಿಗೆ ಗುದ್ದಿ ಹಗ್ಗ ಬೇಡ ಎಂದು ಹೇಳುವ ಎಣ್ಣೆ ಮುಗೀತು ನಿನ್ನ ಶೀಲದ ಕತೆ. ಬೆಡಲೆ ನರಹಂತಕ. ಪ್ರಶಾಂತವಾದ ಸಾಗರದಲ್ಲಿ ದೀಕ್ಷೆಂದು ಸಾರಥಿ ಮುಸಲುಗಳು ಎದ್ದು ನೀರು ಕದಲಿಸದಂತೆ ನನ್ನ ಕಾರ್ಯ ಕದಲಿಸಲು ಬಂದ ನೀನು ಯಾರೇ? ಹೆಣ್ಮಕ್ಳಿಡು ಅರ್ಶನ ಕುಂಕುಮಾನ ಕರ್ನಾಟಕದ ಬಾವುಟವನ್ನಾಗಿ ಮಾಡ್ಕೊಂಡವ್ರು ನಾವು. ಬಾವುಟ ಮುಟ್ಟಿದ್ರೇನೆ ಬಿಡಲ್ಲ, ಇನ್ನ ಹೆಣ್ಮಕ್ಳನ್ನ ಮುಟ್ಟಿದ್ರೆ ಬಿಟ್ಬಿಡ್ತೀವ? ಲೇ, ವೀರ ಭಾರತ ನಾರಿಯರ ಮಾನ ಪ್ರಾಣ ಕಾಪಾಡಲು ಬಂದಿರೋ ದಯಾನಂದ. ದಯಾನಂದ ಮಲಗಿದ ಸರ್ಪವನ್ನು ಬಡಿದು ಎಪ್ಪಿಸಿ ಅದರ ರೋಚವನ್ನು ಕಟ್ಟುಕೊಂಡು ಸಾಯ್ತಿದ್ದೇನೆ ಬಡವ. ಬಡವ ನಾನಲೇ, ನಿನ್ನ ಪ್ರಾಣದ ಒಡೆಯ. ನೀನೆಂತ ವಿಷಕಾರೋ ಸರ್ಪ ಹೆಡೆ ಎತ್ತಿದ್ರು ಅದನ್ನು ದಮನ ಮಾಡೋ ಗರುಡ ನಾನು ಇದ್ದೀನಿ. ಲೇ ನರಹರಿ, ಒಂದು ಸಲ ಹರಕೆ ಕಟ್ಟಿ ಕಂಕಣ ಕಟ್ಟಿ ಯುದ್ಧಕ್ಕೆ ನಿಂತು ಬಿಟ್ರೆ ಮಗನೇ, ಈ ಹೆಣ್ಣುಗಳೆಲ್ಲ ನಿನ್ನ ಕಾಲಡಿಯಲ್ಲಿ ಬಂದು ಬೀಳ್ಬೇಕು. ಇದು ನಾನು ಕೊಡ್ತಾ ಇರೋ ಮೊದಲೇ ವಾರ್ನಿಂಗು. ತೆಗೆದುಕೊಂಡ್ರೆ ಸರಿ, ಇಲ್ದೆ ಹೋದ್ರ ಕರಿಕೆ ಕಂಕಣ ನೇಮಂಕೆ ಮಹಾಭಾರತ ಉತ್ತರ ಭೂಪೇಣತೆ ಏಕೆ ಜಂಬ ಕೊಚ್ಚುತ್ತಿರುವೆ? ಈ ನಾಡಿನ ಹೆಸರಾದ ನಿಮ್ಮ ತಂದೆ ಸತ್ತು ಅನೇಕ ವರ್ಷಗಳ ಕಳೆದ್ರು ಹೀಗೆ ಹೇಡಿಯಾಗಿ ತಿರುಗುತ್ತೀಯಲ್ಲ, ಎಲ್ಲಿದೆ ನಿನ್ನ ಪೌರುಷತನ? ಕಾಯದ ಮೇಲೆ ಬರೆಯನ್ನೆಳೆದೆಯ ಮಗನೇ? ನನ್ನ ಹೆತ್ತಪ್ಪನನ್ನು ಇಂಥವನೇ ಕೊಂದಿದ್ದಾನೆ ಅಂತ ಗೊತ್ತಾದ 10 ಸೆಕೆಂಡಿನಲ್ಲಿ ರಕ್ತ ಘಟನೆ ಕುಡಿದು ಬಿಡ್ತೀನಿ ಮಗನ. ನನ್ನ ಅಗ್ನಿ ಆಹುತಿಯಲ್ಲಿ ಸುಮ್ಮನೆ ಬಲಿಯಾಗಬೇಡ ಮಗನ. ಸುಮ್ಮನೆ ಇಲ್ಲಿಂದ ಕಾಲ್ ಕಿತ್ರೆ ಸರಿ, ಇಲ್ಲದೆ ಹೋದ್ರ ನನ್ನ ಮೊದಲನೇ ನರಬಲಿ ನೀನ ಮಗನ. ಇದೊಂದು ಸಮಯ ಹೋಗಲಿ, ಇನ್ನೊಂದು ಸಮಯದಲ್ಲಿ ರಸಪೂರ್ತಿ ಇರುವೆ ಈ ಮಾಗಿದ ಹಣ್ಣು.
ಹೋಗಲೇ ಹೋಗ, ನಿನ್ನಂತವ್ರನ್ನ ಬಹಳ ಜನ ನೋಡ್ಬಿಟ್ಟಿದ್ದೀನಿ. ನೋಡಿ, ಸರಿಯಾದ ಸಮಯಕ್ಕೆ ಬಂದು ಇಂದು ನನ್ನ ಮಾನ ಪ್ರಾಣವನ್ನು ಕಾಪಾಡಿದ ನಿಮಗೆ ನನ್ನ ನಮಸ್ಕಾರಗಳು. ಅಂದಹಾಗೆ ತಾವು ನನಗೊಂದು ಮಾತನ್ನು ನಡೆಸಿಕೊಡ್ಬೇಕು. ಅದೇನು ಅಂತ ಹೇಳಿ ಈ ಕೆಚ್ಚೆದೆಗೆ ವೀರನ ಮುಂದೆ. ನೋಡಿ, ರಾಮ ರಾಜ್ಯದ ಈ ನಾಡಲ್ಲಿ ಮನೆಗೊಬ್ಬ ರಾಮನ ಹುಟ್ಟಿದ್ದಾನೆ. ಕರುನಾಡ ಹೆಣ್ಣು ಮಕ್ಕಳಲ್ಲಿ ಕಣ್ಣೀರ ಹರಿಸುವ ಕಾಮಕರೇ ತುಂಬಿದ್ದಾರೆ ಈ ಜಗದಲ್ಲಿ. ಅಂತವರಿಗೆ ಶ್ರೀರಾಮನಾಗಿ ರಾವಣ ತಲೆ ತೆಗೆಯುವ ಗಂಡಿಗೆ ನೀವಾಗಿದ್ದೀರಾ. ನೀವೇ ನನ್ನ ಪತಿ ಆಗ್ಬೇಕು ಅಂತ ಆ ನಿಮ್ಮ ಪಾದಕ್ಕೆ ಬಿದ್ದು ನಾನ್ ಕೇಳ್ಕೊತಾ ಇದ್ದೀನಿ. ಎದ್ದೇಳು ಭವಾನಿ, ಸೂರ್ಯ ಚಂದ್ರರ ಸಾಕ್ಷಿಯಾಗಿಯೂ ನಾನು ನಿನ್ನ ಪತಿಯಾಗುತ್ತೇನೆ. ಆಯ್ತೆ ನೋಡು, ಇಂತಹ ರಾವಣರು ಸಾವಿರಾರು ಜನ ಹುಟ್ಟಿ ಬಂದ್ರು ನಮ್ಮಂತ ಒಬ್ಬ ರಾಮನ್ನ ಏನು ಮಾಡಕ್ಕಾಗೋದಿಲ್ಲ. ಆಯ್ತಾ? ಎಲ್ಲಿ ನಗು? ಈ ನಗು ಮುಖದ ನಲ್ಲೆಯ ಗಲ್ಲವನ್ನು ಮುಟ್ಟಿದ ಮಹಾರಸಿಕರು ರಾಜರು ನೀವು. ಬನ್ನಿ ನನ್ನೊಂದಿಗೆ ಕೂಡಿ ಹಾಡಲು. ಯಾಮಿನಿ ಯಾರಮ್ಮ ನೀನು, ಯಾಮಿನಿ ಯಾಮಿನಿ ಯಾರಮ್ಮ ನೀನು, ಯಾಮಿನಿ ಯಾಮಿನಿ ಯಾರಮ್ಮ ನೀನು, ಯಾಮಿನಿ ಯಾಮಿನಿ ಯಾರಮ್ಮ ನೀನು, ಯಾಮಿನಿ ಯಾಮಿನಿ